ಆತ್ಮೀಯ ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಆನೇಕಲ್ ತಾಲೂಕು ಪ್ರಗತಿಪರ ದಲಿತ ಮತ್ತು ಪ್ರಗತಿಪರ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸ್ತಾ, ಏನು ಇವತ್ತಿನ ದಿನ ನಾವು ಈ ದೇಶದಲ್ಲಿ ಆಗತಕ್ಕಂಥ ಒಂದು ಕೃತ್ಯಗಳನ್ನು ನಾವು ಖಂಡಿಸೋ ಲೆಕ್ಕಾಚಾರದಲ್ಲಿ ಇದ್ದೀವಿ. ಯಾಕಂದರೆ ಇವತ್ತು ದೇಶದಲ್ಲಿ ಶಾಂತಿನ ಭಂಗಪಡಿಸ್ತಾ ಇದ್ದಾರೆ. ಹಾಗಾಗಿ ನಾವು ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಾವು ವಿಚಾರವನ್ನು ನಾವು ಮಾತಾಡಬೇಕಾದ್ರೆ ಒಂದು ಇಂಡಿಯನ್ ಮುಜಾಹಿದೀನ್ ಸಂಘಟನೆ ಆಗ್ಬೋದು, ಅಥವಾ ISIS ಆಗ್ಬೋದು, ಅಥವಾ ಏನೋ ಒಂದು ಲಷ್ಕರಿ ತೊಯ್ಬಾ ಸಂಘಟನೆಗಳೇನಿದ್ದಾವೆ ಅವು ಯಾವುದೂ ಸಹ ರಿಜಿಸ್ಟ್ರೇಷನ್ ಅಲ್ಲ. ಸೊ ಹಂಗಾಗಿ ಅದೇ ರೀತಿಯಾಗಿ RSS ಕೂಡ ಇದು ಒಂದು ನೋಂದಾಯಿತ ಸಂಘಟನೆ ಅಲ್ಲ. ಹಾಗಾಗಿ ಈ RSS ನೋಂದಾಯಿತ ಸಂಘಟನೆ ಅಲ್ಲದೇ ಇರೋದರಿಂದ ಇವರು ದೊಣ್ಣೆಗಳನ್ನು ಹಿಡ್ಕೊಂಡು ಪಥಸಂಚಲನ ಮಾಡ್ತಾಯಿದ್ದಾರೆ. ಆ ಕವಾಯತ್ತು ಏನು ಇವ್ರದ್ದಿದೆ ಅದು ಸಂಪೂರ್ಣವಾಗಿ ಒಂದು ಸಂವಿಧಾನಿಕವಾಗಿ ಸಂವಿಧಾನಬದ್ಧವಾದ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಅದಿಲ್ಲ. ಹಾಗಾಗಿ ಇಂಥ ಒಂದು ಏನು ISIS ಆಗಿರ್ಬೋದು, ಇಂಡಿಯನ್ ಮುಜಾಹಿದ್ ಸಂಘಟನೆಗಳಾಗಿರ್ಬೋದು, ಅಥವಾ ಏನು ಲಷ್ಕರಿ ತೊಯ್ಬಾ ಇವು ಏನೇ ಮಾಡಿದ್ರೂ ಸಹ ಅವು ಮೇಲೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಅದೇ ರೀತಿಯಾಗಿ RSS ಸಹ ಇದು ಒಂದು ಭೂಗತ ಸಂಘಟನೆ ಅಂತ ಹೇಳ್ಬೋದು ನಾವು. ಯಾಕಂದರೆ ಇದು ಹಂಗೇ ಇದರಲ್ಲಿರ್ತಕ್ಕಂಥವ್ರು ಬಹುತೇಕರು ಯಾರಂದರೆ ಅದು ನಮ್ಮ ದಲಿತ ಸಮುದಾಯದ ಒಂದು ವ್ಯಕ್ತಿಗಳು, ಜೊತೆಗೆ ಸಾಕಷ್ಟು ವಿಚಾರವಂತರು. ಯಾರು ಈ ದಲಿತ ಪರ ಸಂಘಟನೆಗಳ ಒಂದು ರಾಜ್ಯಾಧ್ಯಕ್ಷರುಗಳು, ವಿಚಾರವಂತರು ಇವತ್ತು ನಮ್ಮನ್ನು ದಿಕ್ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ನಾನು ಏನು ಇಲ್ಲಿ RSSನಲ್ಲಿರ್ತಕ್ಕಂಥ ದಲಿತ ನಮ್ಮ ಒಂದು ದಲಿತರು ಯಾರಿದ್ದೀರೋ ದಯವಿಟ್ಟು ನೀವು ಬಾಬಾ ಸಾಹೇಬರಿಗೆ ಏನಾದರೂ ಗೌರವ ಕೊಡೋದಾದರೆ, ಸಂವಿಧಾನಕ್ಕೆ ಏನಾದರೂ ಗೌರವ ಕೊಡೋದಾದರೆ, ಅಥವಾ ನಮ್ಮ ಒಂದು ಅಸ್ತಿತ್ವವನ್ನು ನಾವೇನಾದರೂ ಉಳಿಸ್ಕೊಳ್ಬೇಕಾದ್ರೆ ನಾವು ಖಂಡಿತವಾಗಲೂ ನೀವು ಏನಿದ್ದೀರಾ ನೀವು ಮತ್ತೆ RSSನ್ನು ಬಿಟ್ಟು ವಾಪಸ್ ಬನ್ನಿ. ಕಾರಣ ಏನು ಅಂದರೆ ಇವತ್ತು ಶಾಂತಿಯನ್ನು ಕದಡ ಕಾರಣ ಏನಂದರೆ ನಮ್ಮವ್ರನ್ನ ನಮ್ಮ ಮೇಲೆ ಎತ್ತು ಕಟ್ಟತಕ್ಕಂಥ ವಿಚಾರ ಆಗಿರಬೇಕಾದ್ರೆ ನಾವು ಈ ಒಂದು ವಿಚಾರದಲ್ಲಿ ಖಡಾಖಂಡಿತವಾಗಿ ನಾವು ಈ RSS ಮಾಡತಕ್ಕಂಥ ಕುತಂತ್ರಗಾರಿಕೆನ ನಾವು ವಿರೋಧ ಪಡಿಸ್ತಾ ಇದ್ದೀವಿ. ಹಾಗಾಗಿ ಇಂಥ ಒಂದು ಕೃತ್ಯಗಳು ಮುಂದೆ ಆಗಬಾರ್ದು. ಹಾಗಾಗಿ ನನ್ನ ಸಮುದಾಯದ ಬಹುಜನರು ಏನಿದ್ದಾರೆ ಆ ಬಹುಜನರೆಲ್ಲನೂ RSSನ್ನು ವಿರೋಧಿಸಿ ಅದನ್ನು ಧಿಕ್ಕರಿಸಿ ಬನ್ನಿ. ನಮ್ಮ ಒಂದು ಆತ್ಮ ಗೌರವನ ಉಳಿಸ್ಕೊಳ್ಳೋಣ. ಯಾಕಂದರೆ RSSಲ್ಲಿರ್ತಕ್ಕಂಥ ವಿಚಾರಗಳು ಎಂಥವು ಅಂದರೆ ಅದು ಯಾವುದೇ ಒಂದು ಸಮುದಾಯದ ಬಗ್ಗೆ ಅಥವಾ ಯಾವುದೇ ಒಂದು ವ್ಯಕ್ತಿತ್ವದ ಬಗ್ಗೆ ಮೈತ್ರಿಯನ್ನು ಹುಟ್ಟಾಕತಕ್ಕಂಥ ವಿಚಾರಗಳು ಇದುವರೆಗೂ ನಾನು ಎಲ್ಲೂ ಕಂಡಿಲ್ಲ. ಹಾಗಾಗಿ ಏನು ಬಾಬಾ ಸಾಹೇಬರು ಕಂಡಂಥ ಬುದ್ಧ ಭಾರತ ಇದೆಯಲ್ಲ, ಆ ಬುದ್ಧ ಭಾರತ ಆಗಬೇಕಾದ್ರೆ ನಾವು ಬುದ್ಧನ ಅನುಯಾಯಿಗಳಾಗಬೇಕು. ಮೈತ್ರಿಯನ್ನು, ಕರುಣೆಯನ್ನು, ಸಹನೆಯನ್ನು, ಪ್ರೀತಿಯನ್ನು ಗಳಿಸಬೇಕು. ಹಾಗಾಗಿ ಅದನ್ನು ನಾವು ಕಾಣಬೇಕಾದ್ರೆ ಪ್ರಬುದ್ಧ ಆಗಬೇಕು. ಆ ಒಂದು ಪ್ರಬುದ್ಧರಾಗಬೇಕಾದ್ರೆ ನಾವು ನಮ್ಮ ಅಸ್ತಿತ್ವನ ಉಳಿಸ್ಕೋಬೇಕಾದ್ರೆ ನಾವೆಲ್ಲ ಒಟ್ಟಾಗೋಣ. ದಯವಿಟ್ಟು ಇಂಥದಕ್ಕೆ ನನ್ನ ದಲಿತ ನಾಯಕರುಗಳೇ ಆಗಲಿ, ಅಲ್ಲಿ ಇರತಕ್ಕಂಥ ನನ್ನ ಜನ ಇರ್ಬೋದು, ದಯವಿಟ್ಟು ಇಂಥ ಒಂದು ಸಂಘಟನೆಗಳಲ್ಲಿ ನೀವು ಇರೋದು ಬೇಡ. ಮತ್ತೆ ನಾವೆಲ್ಲ ಒಂದಾಗೋಣ. ಯಾಕಂದರೆ ನಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಈ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಭೀಮ್, ನಮೋ ಬುದ್ಧಾಯ.